ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರುಕ್ಮಿಣಿ ಅವರೇ, ನೀವಾ? ಅದು ಒಳಗಡೆ ಶಾಸ್ತ್ರ ಎಲ್ಲ ನಡೀತಿತ್ತಲ್ಲ, ಶಕ್ಯ ಆಗ್ತಿತ್ತು, ಅದಕ್ಕೆ ಬಂದು ಆಚೆ ನಿಂತಿದ್ದೀನಿ. ನೀವು ಯಾಕೆ ಇಲ್ಲಿ ಬಂದ್ರಿ ಅಂತ ನಾನು ಕೇಳ್ದಾನೆ ಎಷ್ಟು ಹೇಳ್ತಿದ್ದೀರಾ ಅಂದರೆ ವಿಷಯನೋ ಬೇರೆನೇ ಇದೆ. ಏನು? ಅದು ಏನಿಲ್ಲ ಬಿಡಿ, ಏನಿಲ್ಲ. ನಿಮ್ಮ ಮುಗ್ದಲ್ಲಿರೋ ಚಿಂತೆ ನನಗೆ ಬೇರೆ ಏನೋ ಹೇಳ್ತಿದೆ. ನಿಜ ಹೇಳಿ, ಏನಾಯ್ತು? ಏನಂತ ಹೇಳಪ್ಪ, ಬಿರುಗಾಳಿ ಬಂದು ತಲೆ ಮೇಲಿನ ಸೂರ್ನ ಕಿತ್ಕೊಂಡು ಹೊಟ್ಟೋದ್ರೆ ಮನೆಗೂ ಬೈಲ್ಗೂ ವ್ಯತ್ಯಾಸ ಇದೆಯಪ್ಪ. ನಿಮ್ಗೆ ತುಂಬಾ ಜನ ದೊಡ್ಡವ್ರು ಗೊತ್ತಿರ್ತಾರಲ್ಲ, ಹಂಗಾದ್ರೆ ನನ್ಗೊಂದು ಸಹಾಯ ಮಾಡ್ಬೋದಾ? ಅಯ್ಯೋ, ನಿಮ್ಮ ಮನೆ ಅನ್ನದ ಋಣ ನನ್ನ ಮೇಲಿದೆ. ಸಹಾಯ ಅಂತ ಅಲ್ಲ, ಕರ್ತವ್ಯ ಅಂತ ಮಾಡ್ತೀನಿ, ಹೇಳಿ. ಎದೆ ಮಟ್ಟಕ್ಕೆ ಬೆಳೆದು ವಯಸ್ಸಿಗೆ ಬಂದಿರೋ ಹೆಣ್ಮಗ್ಳಿರೋ ಮನೆ ಕಣಪ್ಪ ನಂದು. ಮನೆಯಲ್ಲಿ ಗಂಜೀವ ಇಲ್ದೆ ಗುಬ್ಬಿ ಕಣ್ಣು ಹದ್ದಿನ ಕಣ್ಣಾಗ್ಬಿಡುತ್ತಪ್ಪ. ನನ್ ಗಂಡ ಇಲ್ದೆ ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ಏನೋ ಮುನಿಯಪ್ಪ ಇನ್ನೂ ಮನೆಗೆ ಬಂದಿಲ್ವಾ? ಮತ್ತೆ ಅಜ್ಜಿ ಕೇಳಿದಾಗ ಸಿಕ್ಕಿದ್ರು ಫೋನ್ ಮಾಡಿದೆ ಅಂತ ಸುಳ್ಳು ಕೇಳಿದ್ರಿ? ಶಾಂತಮ್ಮ ಪಾಪ ಮೊಮ್ಮಗಳ ಮದ್ವೆ ಖುಷಿನಲ್ಲಿದ್ದಾರೆ. ಅವ್ರ ಖುಷಿನ ನಾನೇ ಕೈಯಾರೆ ಸುಟ್ಟಾಕ್ತಂಗ ಆಗ್ಬಿಡುತ್ತಲ್ವಾ, ಅದಕ್ಕೆ ಈ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ನಗ್ನಗ್ತಾ ಓಡಾಡ್ಕೊಂಡಿದೀನಿ. ಅವನ್ ಹೆಂಗವನೋ ಎಲ್ಲವನೋ ಒಂದು ಗೊತ್ತಿಲ್ಲ. ದಯವಿಟ್ಟು ನನ್ ಗಂಡ ನೋಡಿ ಕೊಡಿ. ಅಯ್ಯೋ, ನೀವು ಏನು ಯೋಚನೆ ಮಾಡಬೇಡಿ. ಅವ್ರ ಫೋಟೋ ಏನಾರಿದ್ರೆ ಕೊಡಿ. ಮಾರಿಗುಡಿ ಅಕ್ಕಪಕ್ಕ ಲೊಕೇಶನ್ಸ್, ಪೊಲೀಸ್ ಸ್ಟೇಷನ್ ಎಲ್ಲ ಕಡೆ ಹುಡ್ಕನ. ಅವ್ರಿಗೇನೂ ಆಗಿರಲ್ಲ, ದಾರಿ ತಪ್ಪಿರ್ತಾರಷ್ಟೇ. ನೀವು ಚಿಂತೆ ಮಾಡಬೇಡಿ, ಸಿಗ್ತಾರೆ. ನಿಮ್ ಮಾತ್ ಕೇಳ್ತಾ ಇದ್ರೆ ಆ ದೇವರೇ ಭರವಸೆ ಕೊಟ್ಟಂಗಿದೆಯಪ್ಪ. ನಿಮ್ ಪುಣ್ಯ ಬರ್ತದೆ. ನನ್ ಗಂಡ ನೋಡಿ ಕೊಟ್ಬಿಡಪ್ಪ. ಸರಿ, ನೀವು ಹಾಗೆಲ್ಲ ಕೈ ಮುಗಿಬಾರ್ದು ಪ್ಲೀಸ್. ಮಾರಿಗುಡಿಲಿ ಕೊನೆ ದಿನ ಏನೇನತ್ತಾಗಿದ್ರೆ ನಮ್ಮ ವಿಷಯದಲ್ಲಿ ಬೇರೆ ಏನೇನೋ ನಡೀತು. ಹೋಗಿರೋ ಮುನಿಯಪ್ಪ ಇನ್ನೂ ಬಂದಿಲ್ಲ ಅಂದ್ರೆ ಇದಕ್ಕೆಲ್ಲ ಒಂದೇ ಕಾರಣ ಇರ್ಬೋದಾ? ಹಲೋ, ಬ್ಯಾಡ್ ನ್ಯೂಸ್ನ ಗುಡ್ ನ್ಯೂಸ್ ಮಾಡಿ ನಿಮಗೋಸ್ಕರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅಂದರೆ ಈಗಲೇ ಹೇಳ್ಬಿಡ್ತೀನಿ ಮೇಡಮ್. ಮುನಿಯಪ್ಪ ಸಿಕ್ಕಿದ್ನ? ಅಯ್ಯೋ ಮೇಡಮ್, ಬೆರಳು ಕೊಟ್ರೆ ಹಸ್ತ ನುಂಗದ್ ನೋಡಿದ್ದೀನಿ, ಆದರೆ ನೀವು ಉಗುರು ಕೊಟ್ರೆ ಕೈನೇ ಕಲಾಸ್ ಮಾಡ್ತಿರಲ್ಲ ಮೇಡಮ್. ಮಾತ್ ಕಮ್ಮಿ ಮಾಡು, ಕೆಲಸ ಜಾಸ್ತಿ ಮಾಡು. ಮೊದಲು ಅಲ್ಲೇನಾಗ್ತಿದೆ ಅಂತ ಹೇಳು. ಮೇಡಮ್, ಅವನು ಕಬ್ಜಾ ಆಗಿದ್ದಾನೆ. ಅವನೇನಾದ್ರು ತಪ್ಪಿಸ್ಕೊಳ್ಳೋಕ್ಕೆ ಕನ್ಸಲ್ ಪ್ರಯತ್ನ ಪಟ್ಟರು ಸಿಕ್ಕಿರೋ ಜಿಂಕೆ ಥರ ಆಗ್ಬಿಡ್ತೀಯ ಅಂತ ಹೇಳಿದ್ದೀನಿ. ಆದ್ರೆ ಪ್ರತಿ ಸಲ ಎಡ್ವರ್ಟ್ ಆಗೋ ಥರ ಮತ್ತೆ ಆಯ್ತು ಅಂದ್ರೆ ಸೀಳ್ ನಾಯಿ ಗುಂಪಲ್ಲಿ ಸಿಗೋ ಜಿಂಕೆ ನೀನಾಗಿರ್ತೀಯ, ನೆನಪಿರ್ಲಿ. ಆದರೆ ಮೇಡಮ್, ನನಗೆ ಇನ್ನೊಂದು ವಿಷಯ ತಲೆ ಕೆಡಿಸ್ತಿದೆ ಮೇಡಮ್. ಏನು? ನಿಮ್ಮ ಮನೆ ಮುಂದೆ ಮದುವೆ ಚಪ್ರ ತಲೆ ಎತ್ತುತ್ತಾ ಇರೋದು ನಾನು ನೋಡಿದೆ. ಹೋದ್ರೆ ನಿತ್ತಿನ ಮದುವೆ ಅಂತ ಗೊತ್ತಾಯ್ತು. ನಿತ್ತಿನ ಮದುವೆ ನಿಮ್ಮ ಮನೇಲಿ? ಅದಂಗೆ ಮೇಡಮ್? ನಿತ್ಯ ನಮ್ಮನೆಗೆ ಮದ್ವೆ ಆಗಿ ಬರ್ತಿದ್ದಾಳೆ. ನಿತ್ಯ ನಿಮ್ಮನೆ ಸೊಸೆ? ಅದ್ಯಾಗೆ ಮೇಡಮ್? ನಿತ್ಯ ನಮ್ಮನೆಗೆ ಮದ್ವೆ ಆಗಿ ಬರ್ತಿದ್ದಾಳೆ ಅಂತ ಅಷ್ಟೇ ಹೇಳಿದ್ದು, ಸೊಸೆಯಾಗಿ ಒಪ್ಕೋತೀವಿ ಅಂತ ಹೇಳಲಿಲ್ಲ. ಕರ್ಣನಿಧಿನ ಮದ್ವೆ ಆಗಿದ್ದಿದ್ರೆ ಅವನ ಕನ್ಸಿಗೆ ಬಂಗಾರದ ಬೆಲೆ ಸಿಕ್ತಿತ್ತು, ಅವರಿಬ್ರು ಖುಷಿಯಾಗಿರ್ತಿದ್ರು. ಆದ್ರೆ ಈಗ ಅವನ ಕೈಯಿಂದ ನಿತ್ಯ ಕತ್ತಿಗೆ ತಾಳಿ ಬಿದ್ರೆ ಆಟ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. 3 ಗಂಟಲ್ಲಿ 3 ಜನರ ಬದುಕು 3 ಬಟ್ಟೆ ಆಗೋಗತ್ತೆ. ನಿಧಿ, ನಿತ್ಯ, ಕರ್ಣ ಯಾರ ಬದುಕು ನೆಮ್ಮದಿಯಾಗಿರಲ್ಲ. ಒಂದೇ ಏಟಲ್ ಸಾಯಿಸಕ್ಕಿಂತ ಹೀಗ್ ಬದುಕ್ಸೋದು ಇನ್ನೂ ಮಜಾ ಇರತ್ತಲ್ವಾ? ಏನ್ ಮೇಡಮ್ ಇದು ಚಕ್ರವ್ಯೂಹ? ನಿಜವಾಗ್ಲೂ ಕರ್ಣ ನಿತ್ತಿನ ಮದುವೆ ಆಗ್ತಾನ? ಅವನಾಗೋದೇನು, ನಾನ್ ಮಾಡಿಸ್ತೀನಿ. ಒಂದು ಕರಿಮಣಿ 3 ಜನರ ಕನಸನ್ನ ಕಸಿಯುತ್ತೆ, ಹಸೆಮಣೆ ಹಾದಿನೂ ತಪ್ಪತ್ತೆ. ನೋಡ್ತೀರಿ.
ಏನೋ ಯೋಚಿಸ್ತಾ ಇದ್ದಾಳೆ ನನ್ನ ಆದ್ಮಿ. ಓ, ಬಹಳ ಡೀಪ್ ಆಗಿ ಎಲ್ಲೋ ಹೋಗಿರೋ ಹಾಗಿದೆ ಮನ್ಸು. ನಾಳೆಯಿಂದ ಅಕ್ಕ ಜೊತೆಗಿರಲ್ವಲ್ಲ, ಅವಳಿಲ್ದೆ ಮನೆಯೆಲ್ಲ ಖಾಲಿ ಖಾಲಿ. ಅವಳನ್ನ ಬಿಟ್ಟು ಹೇಗಿರ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಅಕ್ಕ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತಾನೆ ಯಾಕೆ ಯೋಚನೆ ಮಾಡಬೇಕು? ಭಾವನೆ ಮನೆಗೆ ಬರ್ತಿದ್ದಾನೆ ಅಂತ ಯೋಚಿಸ್ಬೋದಲ್ವಾ? ನಿಮ್ಮಕ್ಕ ಆದಷ್ಟು ನಿನ್ನ ಜೊತೆ ಇರೋ ಥರನೇ ನಾನು ನೋಡ್ಕೋತೀನಿ. ನನ್ನನ್ನು ಮನೆ ಅಳಿಯ ಅಂತ ಕರೆದ್ರೂ ಪರವಾಗಿಲ್ಲ, ನೀವೆಲ್ಲರೂ ಒಟ್ಟಾಗಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಬಾಬಾ. ಅಕ್ಕ ನಿಮ್ಮನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದಾಳೆ. ಅಕ್ಕಂಗೆ ತಕ್ಕ ಹುಡುಗ ನೀವು. ಆಬ್ವಿಯಸ್ಲಿ ನಿಮ್ಮ ಅಕ್ಕಂಗೆ ತಕ್ಕ ಹುಡುಗನೇ ನಾನು. ಆದರೆ ನಮ್ಮ ನಾದ್ನಿಗೆ ತಕ್ಕ ಹುಡುಗ ಹೇಗಿರಬಹುದು ಅನ್ನೋದೇ ನನ್ನ ಯೋಚನೆ. ಹಲೋ ನಾದ್ನಿ ಮೇಡಮ್, ನಿಮ್ಮನ್ನೇ ಕೇಳ್ತಿರೋದು, ಹೇಗಿರ್ಬೇಕು ಹುಡುಗ? ಜೆಂಟಲ್ಮನ್ ಆಗಿರ್ಬೇಕು. ಅವ್ನ್ ನಕ್ಕಾಗ ನನ್ ಸುತ್ತಲೂ ಎಷ್ಟೇ ಕತ್ಲೆ ಇದ್ರೂ ಬೆಳಕಾಗ್ಬೇಕು. ಅವ್ನ್ ಒಳ್ಳೆತನಕ್ಕೆ ನಾನ್ ಮಾತ್ರ ಅಲ್ಲ, ಇಡೀ ಜಗತ್ತೇ ತಲೆಬಾಗ್ಬೇಕು. ಸುತ್ತ ಇರೋರು ಹೇಗೆ ಇದ್ರು ಪ್ರೀತಿ ಹಂಚೋದಷ್ಟೇ ಮುಖ್ಯ ಅನ್ನೋ ಮನ್ಸಿರ್ಬೇಕು. ನನ್ನನ್ ಕಾಪಾಡಕ್ಕೆ ಇಡೀ ಜಗತ್ತನ್ನ ಎದುರಾಕೊಳ್ತೀನಿ ಅನ್ನೋ ಧೈರ್ಯ ಇರ್ಬೇಕು. ನೀವು ನನ್ನ ಲೈಫ್ನ ಕಂಟ್ರೋಲ್ ಮಾಡಿ, ನಂಗೆ ಬೇಜಾರಿಲ್ಲ. ಯಾಕಂದ್ರೆ ಆ ಹಕ್ಕು ನಿಮ್ಗಿದೆ. ಆದ್ರೆ ನಿಧಿ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ಹೇಳೋ ಅಧಿಕಾರ ನಿಮ್ಗಿಲ್ಲ. ಇಷ್ಟೆಲ್ಲ ಗುಣಗಳಿದ್ರೆ ಅವ್ನ್ ಪರ್ಫೆಕ್ಟ್ ಹುಡುಗ ಮಾತ್ರ ಅಲ್ಲ, ಪರ್ಫೆಕ್ಟ್ ಮನುಷ್ಯ ಕೂಡ. ಓ ಸೂಪರ್. ಹಾಗಿದ್ರೆ ಈ ಸಲ ದೀಪಾವಳಿಗೆ ಪಟಾಕಿ ಎಲ್ಲ ಬೇಡ, ಇಷ್ಟೆಲ್ಲ ಕ್ವಾಲಿಟೀಸ್ ಇರೋ ಹುಡುಗ ಸಿಕ್ಕಿದ್ರೆ ಸಾಕು. ನಿಮ್ಗೆ ಅದೇ ದೀಪಾವಳಿ. ಹ್ಞೂ, ಮತ್ತೆ ನಾವಂದ್ರೆ ಸುಮ್ಮನೆನಾ? ಇಷ್ಟೆಲ್ಲ ಕ್ವಾಲಿಟೀಸ್ ಇದ್ರೆ ಅಕ್ಕನೂ ಹ್ಞೂ ಅಂತಾಳೆ. ನಾವಿದ್ರ ಬಗ್ಗೆ ಮಾತಾಡಕ್ ಶುರು ಮಾಡಿದಾಗ ಹುಡುಗ ಹೇಗಿರ್ಬೇಕು ಅಂತ ಒಂದು ಪಟ್ಟಿ ಮಾಡಿದ್ವಿ. ಆಗ್ಲೇ ಗೊತ್ತಾಗಿದ್ದು ನನ್ ಲಿಸ್ಟು ಅವಳ ಲಿಸ್ಟು ಸೇಮ್ ಟು ಸೇಮ್ ಇದೆ ಅಂತ. ನಾವಿಬ್ರು ಆಗ್ಲೇ ಡಿಸೈಡ್ ಮಾಡಿದ್ವಿ, ಇಬ್ರಿಗೂ ಒಂದೇ ಗುಣ ಇರೋ ಹುಡುಗ ಸಿಗ್ಲಿ ಅಂತ. ಓ, ಹಾಗಾದ್ರೆ ಮುಂಚೆನೆ ಲಿಸ್ಟ್ ಎಲ್ಲ ಹಾಕಿ ಚೆಕ್ ಮಾಡಿ ಆಮೇಲೆ ಪಾಸ್ ಮಾಡಿದ್ದ? ಪಾಸ್ ಆಗಿದ್ದಕ್ಕೆ ಅಲ್ವಾ ಅಕ್ಕ ನಿಮ್ಮನ್ನ ಒಪ್ಕೊಂಡಿದ್ದು. ಆದ್ರೂ ನೀನ್ ಹುಡುಗನ ಹುಡ್ಕೊಳ್ಳೋದಕ್ಕಿಂತ ಮುಂಚೆನೆ ನಿಮ್ಮ ಅಕ್ಕ ಹುಡುಗನ ಹುಡ್ಕೊಂಡಿದ್ದಾಳೆ ನೋಡು. ಈಗ ನಿನ್ ಕನ್ಸಿಗೆ ತಕ್ಕಾಗೆ ನಿನಗೂ ಹುಡುಗ ಸಿಗ್ಲಿ ಅನ್ನೋದೇ ನಮ್ಮ ಆಸೆ. ಹಾಗೆ ಇದ್ದಾರೆ. ನಾಳೆ ಅವರು ನನ್ನ ಕನ್ಸಿಂದ ಹೊರಗೆ ಬರ್ತಾರೆ. ಕರುನಾಡ